ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೂ ಕೂಡ ನಿಮಗೆ ಹೇಳಿರದ ಒಂದು ಸೀಕ್ರೆಟ್ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಕೇವಲ 2 ಸಾಲಿನ ಈ ಮಂತ್ರವನ್ನು ನೀವು ಪ್ರತಿನಿತ್ಯ 3 ಸಾರಿ ಹೇಳಬಹುದು ಅಥವಾ 3 ಸಾರಿ ಕೇಳಬಹುದು. ನೀವು ಹೇಳೋದ್ರಿಂದ ಆಗಿರ್ಬೋದು ಅಥವಾ ಕೇಳೋದ್ರಿಂದ ಆಗಿರ್ಬೋದು. ನೀವು ಈ ಒಂದು ಮಂತ್ರವನ್ನು ನಿತ್ಯ 3 ಸಾರಿ ಕೇಳ್ತಾ ಇದ್ದರೆ ನಿಮ್ಮ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿ ನೆರವೇರುತ್ತೆ. ಇನ್ನು ಯಾವುದೇ ರೀತಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರೋದಿಲ್ಲ. ನೀವು ಮನಿಯನ್ನು ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಈ ಒಂದು ಸೀಕ್ರೆಟ್ ಮಂತ್ರವನ್ನು ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಹೇಳಬೇಕಾಗಿರೋದು ಕೇವಲ 3 ಸಾರಿ. ನೀವು ಎಲ್ಲಾದರೂ ಕೇಳಬಹುದು ಅಥವಾ ಯಾವುದೇ ಜಾಗದಲ್ಲಿ ಕೂತ್ಕೊಂಡಾದರೂ ಇದನ್ನು ಹೇಳಬಹುದು. ಬೆಳಿಗ್ಗೆ ಅಥವಾ ಸಂಜೆ ದೇವ್ರ ಮನೇಲಿ ಕೂತ್ಕೊಂಡು ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಈ ಒಂದು ಮಂತ್ರವನ್ನು ನಿಮ್ಮ ಫೋನಿಂದ ಹಾಕ್ಕೊಂಡು ಸಹ ನೀವು ಕೇಳಬಹುದು. 2 ಸಾಲಿನ ಮಂತ್ರ ತುಂಬಾ ಸುಲಭವಾದದ್ದು. ಒಂದು ವೇಳೆ ನೀವು ಹೇಳಿದ್ರೂ ತುಂಬಾ ಒಳ್ಳೆಯದು. ಕುಬೇರ ಮುದ್ರೆಯನ್ನು ಮಾಡುತ್ತಾ ನೀವು ಈ ಮಂತ್ರವನ್ನು ಸಹ ಹೇಳಿದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನೀವು ಇದನ್ನ ಕೇಳ್ತೀನಿ ಅಂತಂದರೂ ಅಷ್ಟೇ ಕೇಳಬಹುದು. ಯಾವುದು ಅಂತಹ ಒಂದು ಮಂತ್ರ ಅಂತ ನೀವು ಕೇಳೋದಾದರೆ ಲಕ್ಷ್ಮೀ ಕುಬೇರ ಮಂತ್ರ. ಈ ಮಂತ್ರವನ್ನು ಕೇಳೋದ್ರಿಂದ ಧನಾಕರ್ಷಣೆ ಅಂತನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ನೀವು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾರೆಲ್ಲ ಮನಿಯನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಿರ್ತೀರಾ ಅಂಥವರಿಗೆ ಈ ಒಂದು ಮಂತ್ರ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ನಾನು ಸಹ ಇದರಲ್ಲಿ ಒಬ್ಬಳು. ಈ ಒಂದು ಮಂತ್ರ ಕೇಳಿದಾಗ ನನಗೆ ಖಂಡಿತವಾಗಿಯೂ ಹಣ ಅಂತನ್ನೋದು ನನ್ನ ಕೈಗೆ ಬಂದು ಸೇರುತ್ತೆ. ಅದಕ್ಕೋಸ್ಕರ ನಿಮಗೂ ಇದು ತಿಳಿಸೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮನಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಅದೆಷ್ಟೋ ವಿಚಾರಗಳನ್ನೆಲ್ಲ ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗೂ ಟ್ರೈ ಮಾಡ್ತಾ ಇರಿ. ನಿಮ್ಮದೆಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ಕಳೆದು ನೀವು ಹಣವನ್ನು ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಲೈಫು 1 ವರ್ಷದಲ್ಲಿ ಹೇಗೆ ಬದಲಾಗುತ್ತೆ ಅಂತ ನೋಡ್ತಾ ಇರಿ. ನಾನು ಹೇಳುವಂತಹ ಈ ಚಿಕ್ಕ ಚಿಕ್ಕ ರೆಮಿಡಿಯನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಇನ್ನು ಯಾವುದು ಈ ಮಂತ್ರ ಅಂತಂದರೆ ಕುಬೇರ ಲಕ್ಷ್ಮಿ ಮಂತ್ರ. ನೀವು ಯೂಟ್ಯೂಬಲ್ಲಿ ಕೂಡ ಈ ಒಂದು ಮಂತ್ರವನ್ನು ಹಾಕ್ಕೊಂಡು ಕೇಳಿ. ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ನಿಮಗೆ ಆ ಒಂದು ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಇದೇ ಮಂತ್ರ ನಿಮ್ಗೆ ಜಸ್ಟ್ ಒಂದು ಸಾರಿ ಕೇಳೋದಕ್ಕೆ ಒಂದು 10 ಸೆಕೆಂಡ್ ಆಗ್ಬೋದು ಅಷ್ಟೇ. ನೀವು 1 ನಿಮಿಷ ಕೂತ್ಕೊಂಡು ಈ ಮಂತ್ರವನ್ನು ಕೇಳಿ ಕುಬೇರ ಮತ್ತು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಹಣಕಾಸಿನ ಸಮಸ್ಯೆ ಏನಿದೆಯೋ ಅದನ್ನೆಲ್ಲ ಹೇಳಿಕೊಂಡು ಪರಿಹಾರ ಆಗಲಿ, ನನ್ನ ಧನಾಕರ್ಷಣೆ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮೆಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ಹೋಗುತ್ತೆ. ನೋಡಿ ಈ ಮಂತ್ರ ಹೀಗಿದೆ. ಓಂ ಹೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಂತ ಇನ್ನೂ ಒಂದು ಲೈನ್ ಬಂದು ಇದಕ್ಕೆ ನೋಡಿ ಮತ್ತೆ ತೋರಿಸ್ತೀನಿ. ನೀಟಾಗಿ ನೋಡ್ಕೊಳ್ಳಿ ಅಥವಾ ನೀಟಾಗಿ ಬರೆದು ಇಟ್ಕೊಳ್ಳಿ ಅಥವಾ ಮೊಬೈಲಲ್ಲಿ ಕೇಳಿ. ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ನಮಃ. ಇದು ಒಂದೇ ಲೈನಾಗೆ ಬರುತ್ತೆ ನಿಮಗೆ. ಸೊ ಅದನ್ನು ಕೇಳ್ಬೋದು. ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಒಂದೊಂದು ಲೈನು ಕೂಡ ಈ ಥರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಕೇಳಿದ್ರೆ ಸಾಕು ಅಥವಾ ಹೇಳಿದ್ರೆ ಸಾಕು. ಕೇವಲ 3 ಸಾರಿ ನೀವು ಕೇಳಿ ನಿತ್ಯ ಸಾಕು. ಎಷ್ಟೊಂದು ನಿಮ್ಮ ಲೈಫಲ್ಲಿ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಹೋಗಿ ಒಳ್ಳೆ ಚೆನ್ನಾಗಿ ನಿಮ್ಮ ಲೈಫು ಬದಲಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.